ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರುದ್ಧ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆಂದು ಆರೋಪಿಸಿ ಅಮಿತ್ ಶಾ ವಿರುದ್ಧ ಮೈಸೂರಿನಲ್ಲಿ ಪ್ರಗತಿಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದು ಹಲವೆಡೆ ಬೆಂಬಲ ಕೂಡ ವ್ಯಕ್ತವಾಗ್ತಿದೆ. ಅದರಂತೆಯೇ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಕೂಡ ಬಂದ್ಗೆ ಬೆಂಬಲ ಸೂಚಿಸಿದ್ದು, ಇಟ್ಟಿಗೆಗೂಡಿನ ತರಕಾರಿ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ನಡೆಯುತ್ತಿಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತನ್ನ ಬಾಲಿಶ ಹೇಳಿಕೆಯಿಂದ, ತನ್ನ ಅಪ್ರಬುದ್ಧ ನಡೆಯಿಂದ ಇವತ್ತು ಇಡೀ ಭಾರತ ಜನರ ಎದುರಿಗೆ ಖಳನಾಯಕನಾಗಿದ್ದಾನೋ. ಆತ ಸಂವಿಧಾನದ ವಿರೋಧಿ ನಡವಳಿಕೆಯನ್ನು ತೋರಿಸಿ ಅಂಬೇಡ್ಕರ್ ಅವ್ರ ಬಗ್ಗೆ ತೀರಾ ಅಸಹನೆಯಿಂದ ಮಾತನಾಡಿರೋದನ್ನ ಖಂಡಿಸಿ ಇವತ್ತು ಮೈಸೂರು ಬಂದ್ಗೆ ಕರೆ ಕೊಟ್ಟಿರೋದು ಸರಿಯಷ್ಟೇ. ಆ ಬಂದ್ಗೆ ದಲಿತ ಸಂಘರ್ಷ ಸಮಿತಿಗಳು ಸಂಪೂರ್ಣ ಬೆಂಬಲ ಘೋಷಿಸಿ ಇವತ್ತು ಮೈಸೂರು ನಗರದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ತರಕಾರಿ ಮಾರುಕಟ್ಟೆನ ಸಂಪೂರ್ಣ ಬಂದ್ ಮಾಡಿ ಅಮಿತ್ ಶಾ ನಡೆಯನ, ಅಮಿತ್ ಶಾ ಹೇಳಿಕೆನ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತೆ ಅಮಿತ್ ಶಾ ಜನವಿರೋಧಿ ನಡವಳಿಕೆಯನ್ನು ಕೇಂದ್ರ ಸರ್ಕಾರ ಕೂಡಲೇ ಪರಿಗಣಿಸಿ ಆತನ ಗೃಹ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಜಾತ್ಯತೀತ ಭಾರತ ರಾಷ್ಟ್ರದಲ್ಲಿ ಕೋಮು ಪ್ರಚೋದನೆಗೆ, ಜಾತಿಯ ದೌರ್ಜನ್ಯಗಳಿಗೆ ಕುಮ್ಮಕ್ಕು ಕೊಡುವಂಥ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಗೃಹ ಸಚಿವ ಅಮಿತ್ ಶಾನ ದೇಶದ್ರೋಹದ ಕಾಯ್ದೆಯಡಿ ಬಂಧಿಸಬೇಕು. ಆತನ ಗೃಹ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಒತ್ತಾಯದೊಟ್ಟಿಗೆ ಇವತ್ತು ಮೈಸೂರು ನಗರದ ಸಂಪೂರ್ಣ ಸ್ತಬ್ಧ ಆಗಿದೆ. ಆ ಬಂದ್ಗೆ ದಲಿತ ಸಂಘರ್ಷ ಸಮಿತಿಯ ಸಂಪೂರ್ಣ ಬೆಂಬಲನ ವ್ಯಕ್ತಪಡಿಸಿ ಇವತ್ತು ಈ ಮಾರ್ಕೆಟನ್ನು ಬಂದ್ ಮಾಡಿದ್ದೀವಿ.